ವೀಕ್ಷಕರೇ, ಇವತ್ತು ನಿಮ್ಗೊಂದು ವಿಶೇಷವಾದಂಥ ಔಷಧ ಹೇಳ್ತಾ ಇದ್ದೀನಿ. ಏನಂತಂದ್ರೆ ದಿಢೀರ್ ಮೂಗಲ್ಲಿ ರಕ್ತ ಬರೋಕ್ಕೆ ಶುರುವಾಗುತ್ತೆ. ಕೆಲವು ಸಾರಿ ಮಕ್ಕಳಿಗೂ ಬರುತ್ತೆ, ದೊಡ್ಡವ್ರಿಗೂ ಕೂಡ ಬರುತ್ತೆ. ದಿಢೀರ್ ಏನು ಬಳ 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 ಬಂದ್ಬಿಡುತ್ತೆ. ಇದ್ದಕ್ಕಿದ್ದಂಗೆ ಭಯ ಆಗುತ್ತೆ. ಅಯ್ಯೋ ಏನು ಮಾಡೋದಪ್ಪ, ಇದಕ್ಕೇನು ಚಿಕಿತ್ಸೆ, ಏನು ಮಾಡೋದು ಅಂತ ಮನೆಯಲ್ಲಿ ಇದ್ದಾಗ ಒಂದು ಸರ್ತಿ ಹೆದರಿಕೆ ಆಗಿಬಿಡುತ್ತೆ. ಆಸ್ಪತ್ರೆಗೆ ಹೋದಾಗ ನಾವು ಅಲ್ಲಿ ಸ್ಪ್ರೇ ಮಾಡಿಬಿಡ್ಬೋದು, ಒಂದು ಇಂಜೆಕ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಸ್ಪ್ರೇ ಮಾಡ್ಬೋದು, ಇಂಜೆಕ್ಷನ್ನು ಹಾಕ್ಬೋದು, ನಿಲ್ಲುತ್ತೆ, ಅದು ಬೇರೆ ವಿಷಯ. ಆದರೆ ಮನೆಯಲ್ಲಿ ಇದ್ದಾಗ ಎಮರ್ಜೆನ್ಸಿಗೆ ಏನು ಮಾಡಬೇಕು, ಅಥವಾ ರಾತ್ರಿ ಏನಾರು ಆದಾಗ ಏನು ಮಾಡಬೇಕು, ಒಂದು ಸಣ್ಣದು ಸಿಂಪಲ್ 3 ಔಷಧಗಳನ್ನು ಹೇಳ್ಕೊಡ್ತೀನಿ ನಿಮಗೆ. ಒಂದು, ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ನ್ಯೂಸ್ ಪೇಪರ್ಗಳಿದ್ದಾವೆ ಅಂತ ಇಟ್ಕೊಳ್ಳಿ. ಈ ಬಫ್ ಪೇಪರ್ ಅಂತಲೂ ಕೂಡ ಕರೀತಾರೆ. ಈ ಪೇಪರ್ನ ಒಂದಿಷ್ಟಗಲ ಚೂರನ್ನ ಹರಿದು 4 ಅಡಿ ಇಟ್ಬಿಡಿ. ನಿಮ್ಗೆ ಆಶ್ಚರ್ಯ ರೀತಿಯಲ್ಲಿ ರಕ್ತ ಬರೋದು ನಿಂತೋಗ್ಬಿಡುತ್ತೆ. ಇದು ಹೆಂಗಿದೆ ಅಲ್ಲ ವಿಚಿತ್ರವಾಗಿ, ಒಂದು ಮಾಯಾಮಂತ್ರದ ಥರ ನಿಂತೋಗ್ಬಿಡುತ್ತೆ. ಆಮೇಲೆ ಇನ್ನೊಂದು ಔಷಧ ಹೇಳ್ತೀನಿ. ಪೇಪರ್ ಇಲ್ಲಪ್ಪ ನಮ್ಮ ಮನೆಯಲ್ಲಿ, ಏನು ಮಾಡೋದು ಅಂತಂದರೆ, ಈರುಳ್ಳಿ ಅಂತೂ ಇದ್ದೇ ಇರುತ್ತೆ. ಆ ಈರುಳ್ಳಿನ ಸ್ವಲ್ಪ ಹಿಂಗೆ ಹಿಂಡ್ದಂಗೆ ಮಾಡಿ ಮೂಗತ್ರ ಹಿಡಿಯೋದು, ಅದ್ರ ವಾಸನೆ ಹಿಂಗೆ ಎಳ್ಕೊತಾ ಇರಬೇಕು. ಆ ನೀರುಳ್ಳಿ ರಸದ ವಾಸನೆಯನ್ನು ಹೀರ್ಕೊಳ್ತಾ ಇದ್ದಾಗ, ಮೂಗಿನಲ್ಲಿ ಎಳ್ಕೊಳ್ತಾ ಇದ್ದಾಗ ಅದು ಬ್ಲೀಡಿಂಗ್ ಆಗೋದು ಸಡನ್ನಾಗಿ ಸ್ಟಾಪ್ ಆಗ್ಬಿಡುತ್ತೆ. 2 ಆಯಿತಾ. ಇನ್ನು 3ನೇದು ನಿಮಗೆ ಮಾಡ್ಕೊಳಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ. ಈ ಧೂಪ ಗೀಪ ಮಾಡ್ತೀರಿ ಅಂತಂದರೆ, ಕೆಂಡ ಇರುತ್ತೆ ಅಂತಂದರೆ, ಅದ್ರ ಮೇಲೆ ಪ್ಯೂರ್ ಅರಿಶಿಣವನ್ನು ಹಾಕೋದು. ಅರಿಶಿಣವನ್ನು ಹಾಕಿಬಿಟ್ಟು ಆ ಹೊಗೆ ಬರುತ್ತಲ್ಲ, ಹೊಗೆನ ಎಳ್ಕೊಂಬಿಡೋದು. ಇವು 3 ಮಾಡೋದ್ರಿಂದ ಯಾವ್ದಾದ್ರು ಒಂದು ಮಾಡಿ, 3 ಮಾಡಬೇಡಿ, ಯಾವ್ದಾದ್ರು ಒಂದು ಮಾಡಿ, ನೇಸಲ್ ಬ್ಲೀಡಿಂಗ್ ಅನ್ನುವಂಥದ್ದು ಅಲ್ಲಿಗೆ ಸ್ಟಾಪ್ ಆಗುತ್ತೆ.